ಹಾಯ್ ಗೈಸ್, ನಿನ್ನೆ ನಾನು ನಿಮಗೊಂದು ಕ್ವಶನ್ನ ಕೇಳಿದ್ದೆ. ಈ 3 ಜನ ಮಾಟಗಾತಿಯರಲ್ಲಿ ಆ ರಾಜನ ಅರಮನೆಗೆ ಬೆಂಕಿ ಹಚ್ಚಿದವರು ಯಾರು ಅಂತ. ಸರಿಯಾದ ಉತ್ತರ ಬಂದು ಆ 2ನೇ ಮಾಟಗಾತಿ. ಅವಳೇ ಹೇಳಿರೋ ಹಾಗೆ ಅವಳು ನೀರಿನ ಮಾಟಗಾತಿ. ಆದರೆ ಅವಳ ಕೈಯಲ್ಲಿ ಲ್ಯಾಂಪ್ ಇದೆ. ನೀರಿನಲ್ಲಿ ಚಲಿಸೋಳಿಗೆ ಲ್ಯಾಂಪಿನ ಅವಶ್ಯಕತೆ ಏನಿರುತ್ತೆ? ಸೊ ಇದನ್ನೆಲ್ಲ ನೋಡಿದ್ರೆ ಇವಳೇ ಆ ರಾಜನ ಅರಮನೆಗೆ ಬೆಂಕಿಯನ್ನು ಹಚ್ಚಿರ್ತಾಳೆ ಅಂತ ಈಸಿಯಾಗಿ ಕಂಡುಹಿಡಿಬೋದು. ಮತ್ತೇಕೆ ತಡ, ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಯಾರೋ ಇಲ್ಲಿ ಮಲ್ಕೊಂಡಿದ್ದಾರಲ್ಲ. ಓ ಶಿಟ್, ಯಾರು ಈ ಹುಡುಗನ ಕೊಲೆ ಮಾಡಿದ್ದಾರೆ? ಈ ಡೆಡ್ ಬಾಡಿನ ನಾನೇ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಇದೇನಿದು, ಈ ಹುಡುಗನ ಕತ್ತಲ್ಲಿ ಏನೋ ಮಾರ್ಕ್ ಇದೆಯಲ್ಲ. ಈ ಮಾರ್ಕ್ನ ನೋಡಿದ್ರೆ ಯಾರೋ ಇವಾಗಷ್ಟೇ ಇವನ್ನ ಕೊಲೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವನ್ನ ಕೊಲೆ ಮಾಡಿರೋರು ಇಲ್ಲೇ ಸುತ್ತಮುತ್ತ ಎಲ್ಲೋ ಇದ್ದಾರೆ ಅಂತ ಅನಿಸುತ್ತೆ. ಕೊಲೆಯಾದ ಸುತ್ತಮುತ್ತ ಜಾಗದಲ್ಲಿ ಈ 4 ಜನರು ಅಷ್ಟೇ ನನಗೆ ಸಿಕ್ಕಿದ್ದು. ನೋಡೋಣ, ಇವರನ್ನ ವಿಚಾರಿಸಿದ್ರೆ ಏನಾದ್ರು ವಿಷಯ ಗೊತ್ತಾಗುತ್ತೆ. ಏನಪ್ಪ, ಈ ಕೊಲೆ ಆಗಿರೋದನ್ನ ನೀನಾದ್ರು ನೋಡಿದ್ಯಾ? ನಾನು ಈಗ ತಾನೇ ಗೋರಿಯಿಂದ ಎದ್ದು ವಾಕಿಂಗಿಗೆ ಹೋಗ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲ ಕಣಪ್ಪ. ಈ ಕೊಲೆ ಆಗಿರೋದನ್ನ ನೀನೇನಾದ್ರು ನೋಡಿದ್ಯಾ? ಇಲ್ಲಪ್ಪ, ನಾನೇನಾದ್ರೂ ಬರೀ ಕಾಗೆ ಆಡ್ಸೋಣ ಅಷ್ಟೇ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀನೇನಾದ್ರೂ ನೋಡಿದ್ಯಾ ಈ ಕೊಲೆ ಯಾರು ಮಾಡಿರೋದು ಅಂತ? ನಾನು ಈಗ ತಾನೇ ಸಮಾಜದಿಂದ ಎದ್ದು ಈ ಬ್ಯಾಂಡ ಎಲ್ಲ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೆಂಗಪ್ಪ ನೋಡಲಿ? ನೀನೇನಾದ್ರೂ ನೋಡಿದೇನಪ್ಪ ಈ ಕೊಲೆ ಯಾರು ಮಾಡಿದ್ದು ಅಂತ? ಅಯ್ಯ, ಅವಾಗನ ನನಗೆ ಯಾರು ಕಚ್ಚಕ್ಕೆ ಪರ್ಚಕ್ಕೆ ಸಿಕ್ತಿಲ್ಲ ಅಂತ ಹುಡುಕ್ತಾ ಇದ್ದೀನಿ. ನೀನು ಒಳ್ಳೆ ಅವನು ಯಾವನ ಸತ್ತವನಂತೆ, ಅದನ್ನು ಯಾರು ಸಾಯಿಸಿದ್ರು ಅಂತ ಹೇಳ್ಬೇಕಂತೆ. ಹೋಗೋಣ. ಈ 4 ಜನ ಹೇಳ್ತಿರೋದನ್ನು ನೋಡಿದ್ರೆ ನನಗೆ ಒಬ್ಬರ ಮೇಲೆ ತುಂಬಾ ಅನುಮಾನ ಬರ್ತಾ ಇದೆ. ನಿಮಗೂ ಯಾರ ಮೇಲೆ ಅನುಮಾನ ಬಂದಿದೆಯಾ? ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಯಾರಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಮಾಡಿ ನಾಳಿನ ಎಪಿಸೋಡಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಮರಿದೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬೇಗನೆ ಬರುತ್ತೆ. ನಾನು ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.